ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಾದ ಮೇಲೊಂದು ಕೊಲೆಗಳು ಎಗ್ಗಿಲ್ಲದೆ ನಡೀತಾನೆ ಇದ್ದಾವೆ. ಇದೀಗ ಮತ್ತೊಂದು ಭೀಕರ ಹತ್ಯೆಗೆ ಕರಾವಳಿ ಬೆಚ್ಚಿ ಬಿದ್ದಿದೆ. ಬಂಟ್ವಾಳದಲ್ಲಿ ತಲ್ವಾರ್ನಿಂದ ದುಷ್ಕರ್ಮಿಗಳು ಇಬ್ಬರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇದರಲ್ಲಿ ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬನಿಗೆ ಭೀಕರ ಗಾಯ ಆಗಿದೆ. ಅಬ್ದುಲ್ ರೆಹಮಾನ್ ಭೀಕರವಾಗಿ ಕೊಲೆಯಾದ ಯುವಕ ಮತ್ತೋರ್ವ ಯುವಕ ಕಲಂದರ್ ಎಂಬಾತನಿಗೆ ಗಾಯವಾಗಿದೆ. ಅವನನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಪಿಕಪ್ ವಾಹನದ ಚಾಲಕರಾಗಿದ್ದಂತಹ ಅಬ್ದುಲ್ ರೆಹಮಾನ್ ಮರಳನ್ನ ಅನ್ಲೋಡ್ ಮಾಡುವಾಗ ಮರಳನ್ನ ಅವರು ಗಾಡಿಯಿಂದ ಕೆಳಗಡೆ ಸುರಿಯುತ್ತಿದ್ರಂತೆ. ಈ ಸಂದರ್ಭದಲ್ಲಿ ತಲ್ವಾರ್ನಿಂದ ಈ ಇಬ್ಬರು ಯುವಕರ ಮೇಲೆ ಗಂಭೀರವಾಗಿ ದಾಳಿಯನ್ನ ಮಾಡಲು ಅವರು ಯತ್ನಿಸಿದ್ದಾರೆ. ಇನ್ನು ಈ ದುಷ್ಕರ್ಮಿಗಳು ಬೈಕ್ನಲ್ಲಿ ಸಡನ್ ಆಗಿ ಬಂದು ಮರಳನ್ನ ಅನ್ಲೋಡ್ ಮಾಡ್ತಿದ್ದಂತಹ ಇಬ್ಬರ ಯುವಕರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇದರ ಪರಿಣಾಮವಾಗಿ ಅಬ್ದುಲ್ ರೆಹಮಾನ್ ಸಾವನ್ನಪ್ಪಿದ್ದಾರೆ. ಮತ್ತೋರ್ವನಿಗೆ ಗಂಭೀರ ಗಾಯ ಆಗಿದೆ. Very unfortunate incident yesterday that has happened. Attempt to murder of two people, one Mr. Abdul Rahim and one more person, Shafi, and unfortunately one of them passed away yesterday, and both of them are what the background if we checked, one was a secretary of a mosque and they were supplying sand, and they have no criminal background, nothing, all are normal people, and there is no background to them of any criminal activity. So it looks like it is a very a revenge murder, and police are looking into all aspects. So I am sure that the police will apprehend all the people who are responsible for this and see that those who have done this heinous crime of murdering an innocent man, they will be brought to book. And this is very unfortunate that in Dakshina Kannada district these incidents are repeatedly happening. We saw the recent murder of Suhas Shetty, a rowdy sheeter, and before that one unfortunate one boy, Ashraf, was brutally killed. Suhas Shetty was brutally killed, and now this person has been brutally killed, Abdul Rahim. So this is a very, very bad situation where communal enmity looks like mostly, this communal enmity is becoming the cause for this also, and there are people who are promoting this, using religion as a way to create a very, very negative atmosphere in the district especially. ಇದೀಗ ಅಬ್ದುಲ್ ರೆಹಮಾನ್ ಮೃತದೇಹ ಇಸ್ಲಾಂ ಸಂಪ್ರದಾಯದಂತೆ ಮಯ್ಯತ್ ಬಳಿಕ ಕೊತ್ತಲ ಮಂಜೂಲು ಗ್ರಾಮಕ್ಕೆ ಕುಟುಂಬಸ್ಥರು ಮೃತದೇಹವನ್ನ ಕೊಂಡೊಯ್ಯಲಿದ್ದಾರೆ ಅಂತ ತಿಳಿದು ಬಂದಿದೆ.
ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BNS 163ಯ ಅಡಿ ನಿಷೇಧಾಜ್ಞೆಯನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ನಿನ್ನೆಯಿಂದ ಮೇ 30ರವರೆಗೆ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದ್ದು, ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಇವತ್ತು ಮಂಗಳೂರಿಗೆ ADGP ಹಿತೇಂದ್ರ ಭೇಟಿ ನೀಡಲಿದ್ದು, ಆಯಾ ಕಟ್ಟಿನ ಸ್ಥಳದಲ್ಲಿ ಏನು ಸ್ಥಳದಲ್ಲಿ ಸಾವು ನಡೆದಿತ್ತು, ಅವರ ಮೇಲೆ ಏನು ಹಲ್ಲೆಯನ್ನು ನಡೆಸಿದ್ರು, ಆ ಸ್ಥಳದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದರ ಜೊತೆಗೆ ಅನುಮಾನಾಸ್ಪದ ಚಟುವಟಿಕೆ ಮೇಲೆ ಕೂಡ ಪೊಲೀಸರು ತೀವ್ರ ನಿಗಾಹನ್ನ ವಹಿಸಿದ್ದಾರೆ. ಇನ್ನು ರಕ್ತಕ್ಕೆ ರಕ್ತವೇ ಅನ್ನುವ ಕಥೆಯ ಸ್ಥಿತಿ ಮಂಗಳೂರಿನಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ರೆ ನಮ್ಮ ಎದೆಯಲ್ಲಿ ಉರಿದಿರುವಂತಹ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಸುಹಾಸ್ ಶೆಟ್ಟಿ ಅವರ ಬಲಿದಾನವನ್ನ ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ. ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ. ಆ ಉತ್ತರ ಕೊಡುವಂತ ಜಾಗ ಮತ್ತು ಉತ್ತರ ಕೊಡುವಂತ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇವೆ. ಒಂದಾದ ಮೇಲೊಂದು ಕೊಲೆಗಳು ಎಗ್ಗಿಲ್ಲದೆ ಮಂಗಳೂರಿನಲ್ಲಿ ನಡೀತಾನೆ ಇದೆ. ಅಲ್ಲಿನ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅನ್ನುವ ಅಮೂರ್ ಬಿಖೋಡ್ ನೀತಿ ಏನಿತ್ತು, ಈ ಥರ ಅಲ್ಲಿನ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗ್ಬಿಟ್ಟಿದೆ. ಮಂಗಳೂರಿನ ಸ್ಥಿತಿ ಈ ಅಮೂರ್ ಬಿಖೋಡ್ ಅವರು ಏನ್ ನೀತಿ ಮಾಡಿದ್ರು, ಯಾರು ಅವರೊಂದು ನೀತಿಯನ್ನ ಮಾಡಿದ್ರು, ಯಾರು ನಿನ್ನ ಒಂದು ಕಣ್ಣನ್ನ ಕಿತ್ಕೊಂತಾರೆ, ನೀನು ಅವರ 2 ಕಣ್ಣುಗಳನ್ನ ಕಿತ್ತಾಕು ಅಂದ್ರೆ ಯಾವ ರೀತಿಯಾಗಿತ್ತು ಅಂದ್ರೆ, ಆ ಒಂದು ನೀತಿ ಮೂಹಿಗೆ ಮೂಹಿ ಅಂತೀವಲ್ವಾ, ಅದೇ ರೀತಿಯಾಗಿ ಈ ಒಂದು ಸಿದ್ಧಾಂತವನ್ನ ಅವರು ಅಂದೇ ಹೇಳಿಕೊಟ್ಟಿದ್ರಂತೆ. ಇನ್ನು ಈ ರೀತಿಯಾಗಿ ಮೂಹಿಗೆ ಮೂಹಿ ಎನ್ನುವಂತೆ ಅಲ್ಲಿನ ಸ್ಥಿತಿ ನಿರ್ಮಾಣವಾಗ್ತಾ ಹೋದ್ರೆ, ಕಣ್ಣಿಗೆ ಕಣ್ಣೇ ಪ್ರತಿಕಾರ, ರಕ್ತಕ್ಕೆ ರಕ್ತವೇ ಪ್ರತಿಕಾರ ಎಂಬ ರೀತಿ ಆದರೆ ಇಡೀ ಒಂದು ಏನು ನಮ್ಮ ರಾಜ್ಯ ಇದೆ ಅದು ಕುರುಡ ಜಗತ್ತು ಅನ್ನೋ ರೀತಿ ಆಗ್ಬಿಡುತ್ತೆ. ಕಣ್ಣಿಗೆ ಕಣ್ಣು ಎಂಬ ಒಂದು ಪ್ರತಿಕಾರಕ್ಕೆ ನಿಂತ್ಕೊಳ್ತಾ ಹೋದರೆ, ಈ ಸಿದ್ಧಾಂತದ ಪ್ರತಿಕಾರಕ್ಕೆ ನಿಂತ್ಕೊಳ್ತಾ ಹೋದರೆ ಕಣ್ಣೇ ಇಲ್ಲದಂತಹ ಕುರುಡು ಪರಿಸ್ಥಿತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ ಅಲ್ವಾ. ರಕ್ತಕ್ಕೆ ರಕ್ತಪಾತವೇ ಸರಿ ಎಂಬ ರೀತಿ ಆದರೆ ರಕ್ತ ಸುರಿದು ರಾಜ್ಯವೆಲ್ಲ ರಕ್ತಮಯ ಆಗೋಕೆ ಶುರುವಾಗುತ್ತೆ. ಮಂಗಳೂರು ಒಳ್ಳೆ ಒಂದು ನೇಚರ್ ಇರುವಂತಹ ಒಂದು ಜಾಗ ಅಂತ ಹೇಳ್ತೀವಿ, ಆದರೆ ಈಗ ರಕ್ತಪಾತ ಸುರಿತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಜನ ಹೆದರಿಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂದರೆ, ಮೊನ್ನೆ 22 ದಿನಗಳ ಹಿಂದಷ್ಟೇ ಸುಹಾಸ್ ಶೆಟ್ಟಿ ಎಂಬಾತನ ಕೊಲೆ ನಡೆದಿತ್ತು. ಇದೇ ಸಿದ್ಧಾಂತದ ಥರ ಆ ಒಂದು ಕೊಲೆಗೆ ಮತ್ತೆ ರಿವೆಂಜ್ ಎನ್ನುವ ಹಾಗೆ ಈ ಒಂದು ಕೊಲೆ ಏನಾದರೂ ನಡೆದಿದೆಯಾ? ಸುಹಾಸ್ ಕೊಲೆಗೆ ಪ್ರತಿಕಾರವಾಗಿ ಏನಾದರೂ ಅಬ್ದುಲ್ ರೆಹಮಾನ್ ಅವರ ಕೊಲೆಯನ್ನ ನಡೆಸಿರಬಹುದಾ ಎಂಬ ಶಂಕೆ ಕೆಲವು ಕಡೆ ವ್ಯಕ್ತವಾಗ್ತಾ ಇದೆ. ಅಂದ್ರೂ ಕೆಲವು ಕಡೆಯಿಂದ ಇದು ತಿಳಿದು ಬರ್ತಾ ಇದೆ. ಆ ಕೊಲೆಗೆ ಪ್ರತಿಕಾರವಾಗಿ ಇವರನ್ನ ಈ ಕೊಲೆ ನಡೀತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ರೆ, ಆದರೆ ಪೊಲೀಸರು ತನಿಖೆಯನ್ನ ನಡೆಸಬೇಕು. ಹಾಗೆ ಯಾರೋ ಹೇಳಿದ್ರು ಅಂತ ಇದನ್ನು ನಂಬಕ್ಕೂ ಆಗಲ್ಲ. ಪೊಲೀಸರು ತನಿಖೆಯನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಕೊಲೆ ಯಾವ ರೀತಿಯಾಗಿ ನಡೀತು, ಆ ಸುಹಾಸ್ ಕೊಲೆಗೆ ಪ್ರತಿಕಾರವಾಗಿ ಏನಾದರೂ ಈ ಕೊಲೆ ನಡೆದಿತ್ತಾ, ಅಥವಾ ಮತ್ಯಾವುದೋ ರೀತಿ ಏನಾದರೂ ಗಲಭೆ ಉಂಟಾಗಿತ್ತಾ ಅಲ್ಲಿ, ಇನ್ನು ಮತ್ಯಾವುದೋ ವಿಚಾರಕ್ಕೆ ಈ ಒಂದು ಯುವಕನ ಕೊಲೆ ಆಗಿದೆಯಾ, ಇನ್ನೇನಾದರೂ ಬೇರೆ ವಿಚಾರ ಇದೆಯಾ ಎಂಬುದನ್ನು ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ತನಿಖೆ ನಡೆಸ್ತಾ ಇದ್ದು ಮೂಲಾಂಶಗಳ ಪ್ರಕಾರ ಯಾವುದಕ್ಕೆ ಕೊಲೆ ಆಗಿತ್ತು ಎಂಬುದು ಸತ್ಯಾಂಶ ಈಗ ಹೊರಬೀಳುತ್ತೆ, ಸದ್ಯದಲ್ಲೇ ಹೊರಬೀಳುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಲವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನು ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿ ಮಾಡಲಾಗಿದೆ. ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಮತ್ತು ಕಡಬ ತಾಲೂಕಿನಲ್ಲಿ BNS 163ರ ಅಡಿ ಮೇ 30ರ ಸಂಜೆವರೆಗೂ, ಅಂದರೆ ನಿನ್ನೆಯಿಂದ ಮೇ 30ರ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಪ್ರಭಾಸ್ ಜಿಲ್ಲಾಧಿಕಾರಿ ಆನಂದ್ ಕೆ ಈ ಒಂದು
ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಸದ್ಯ ಅಬ್ದುಲ್ ಅವರ ಮೃತದೇಹ ಅಂತಿಮ ಯಾತ್ರೆ ಆರಂಭವಾಗಿದೆ. ಇನ್ನು ಮಂಗಳೂರಿನ ಖೋತಾಲ್ ಮದನಿ ನಗರದ ಮಸೀದಿಯಿಂದ ಬಂಟ್ವಾಳದ ವರೆಗೂ ಮೃತದೇಹದ ಮೆರವಣಿಗೆಯನ್ನ ಈಗ ಮಾಡಲಾಗ್ತಾ ಇದೆ. ಒಟ್ಟು 4 ಆಂಬ್ಯುಲೆನ್ಸ್ ಮೂಲಕ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ. ಇನ್ನು ಪೊಲೀಸರು ಈ ಒಂದು ಏನು ಸಾಗಾಣಿಕೆ ಆಗ್ತಾ ಇದೆ ಆ ಮೃತದೇಹ ಅಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನು ಇಟ್ಟಿದ್ದಾರೆ. ಇನ್ನು ಈ ಪೊಲೀಸರ ನೇತೃತ್ವದಲ್ಲಿ ಅವರ ಮೃತದೇಹವನ್ನು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಇನ್ನು ಶಂಕಿತರನ್ನ ಈಗಾಗಲೇ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ, ಬಂಧನಕ್ಕೆ ಒಳಪಡಿಸಿ ವಿಚಾರಣೆಯನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ. ಅಸಲಿಗೆ ಈ ಕೊಲೆಯ ಕಾರಣವಾದರೂ ಏನಾಗಿರಬಹುದು, ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು, ಸುಹಾಸತೆಯ ಪ್ರತಿಕಾರವ ಅಥವಾ ಮತ್ತಿನ್ಯಾವುದೋ ಗಲಭೆಗಳು, ಮತ್ತಿನ್ಯಾವುದೋ ಒಂದು ರೀತಿಯಾಗಿರುವಂತಹ ದ್ವೇಷಗಳು, ಇನ್ಯಾರೋ ಒಂದು ಸಂಚನ್ನ ಹೂಡಿ ಈ ಒಂದು ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರಾ, ಇದರ ಇಂಚಿಂಚು ಮಾಹಿತಿಯನ್ನ ಈಗ ಪೊಲೀಸರು ಹೊರ ಹಾಕೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದೇ ರೀತಿಯಾಗಿ ರಕ್ತಕ್ಕೆ ರಕ್ತದೋಕುಳಿ ಎನ್ನುವ ಹಾಗೆ ಪ್ರತಿಕಾರಕ್ಕೆ ಪ್ರತಿಕಾರ, ಕೊಲೆಗೆ ಕೊಲೆ, ಇದೇ ಮೂಹಿಗೆ ಮೂಹಿ ಎನ್ನುವ ರೀತಿ ಮಂಗಳೂರಿನಲ್ಲಿ ಒಂದಾದ್ಮೇಲೊಂದು ಕೊಲೆಗಳು ನಡೀತಾನೆ ಇದ್ದಾವೆ. ಹೀಗೆ ಕೊಲೆಗಳು ನಡೀತಾ ಹೋದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತ್ಕೋಬಹುದು? ಇವತ್ತು ಮಂಗಳೂರಿನಲ್ಲಿ ಈ ರೀತಿ ಕೊಲೆಗಳು ನಡೀತಾ ಇದ್ದಾವೆ. ಅದೇ ಮಂಗಳೂರಿನಿಂದ ಈ ಬೆಂಗಳೂರಿಗೂ ಬರಲ್ಲ, ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಬರಲ್ಲ ಅನ್ನೋದಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ? ಯಾವ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ಪೊಲೀಸ್ ಅಧಿಕಾರಿಗಳು ಏನು ನಡೆಸ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನೋದೇ ಈಗ ಜನಸಾಮಾನ್ಯರಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಮೊನ್ನೆ 22 ದಿನಗಳ ಹಿಂದಷ್ಟೇ ಒಂದು ಕೊಲೆ ನಡೆದಿತ್ತು. ಮತ್ತೆ 22 ದಿನ ಆದಮೇಲೆ ಮತ್ತೊಂದು ಕೊಲೆ ನಡೆಯುತ್ತೆ. ಇಬ್ಬರ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನಿಸ್ತಿದ್ದಾರೆ ಅಂದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿರುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಎಂಬುದನ್ನು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಇನ್ನು ಈ ಒಂದು ವಿಚಾರ ಯಾವ ರೀತಿಯಾಗಿ ತಿರುವು ತೆಗೆದುಕೊಳ್ಳುತ್ತೆ ಎಂಬುದನ್ನು ನಾವೆಲ್ಲ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಮತ್ತೆ ಇದರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾ ನೊಂದವರೊಂದಿಗೆ.